ಇದರಲ್ಲೂ ಅಷ್ಟೇ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾನೆ ಬಂದಿದ್ದೀವಿ. ಈಗ 14ನೇ ತಾರೀಕು ವಿಶೇಷವಾಗಿ ಆಚರಿಸಬೇಕು ಅಂತ ಯಾಕೆ ಸರ್ಕಾರ ನಿರ್ಧರಿಸಿಕೊಂಡಿದೆ ಅಂದ್ರೆ, ಪೋಷಕರೆಲ್ಲ ಸರ್ಕಾರಿ ಶಾಲೆ ಅಂದ್ರೆ ಸ್ವಲ್ಪ ಅಸಡ್ಡೆಯಿಂದಲೇ ಇದು ಮಾಡ್ತಾರೆ. ನಿಮಗೆ ಗೊತ್ತಿದೆ, ಪ್ರೈವೇಟ್ ಸ್ಕೂಲ್ ಅಂದ್ರೆ ಸಾಕು, ಬೆಳಗ್ಗೆ ಶೂ ಕ್ಲೀನ್ ಮಾಡಿಲ್ಲ ಅಂದ್ರೆ ಮಗುನ ಸ್ಕೂಲಿಗೆ ಕಳ್ಸೋದಿಲ್ಲ, ಬ್ಯಾಗ್ಗೆ ಹತ್ಸೋದೇ ಇಲ್ಲ, ಟೈ ಇಲ್ಲ ಅಂದ್ರೆ ಆಚೆ ನಿಲ್ಸಿರ್ತಾರೆ, ಫೀಸ್ ಕಟ್ಟಿಲ್ಲ ಅಂದ್ರೆ ಆಚೆ ನಿಲ್ಸಿರ್ತಾರೆ. ಆದ್ರೆ ನಮ್ದು ಆ ಥರ ಅಲ್ಲ. ನಮ್ದು ಎಲ್ಲರಿಗೂ ಸ್ವಾಗತಿಸುವಂಥ ಶಾಲೆ, ಎಲ್ಲರಿಗೂ ಈಕ್ವಾಲಿಟಿಯನ್ನ ಕೊಡುವಂಥ ಶಾಲೆ. ನಿಮಗೆಲ್ಲ ಗೊತ್ತಿದೆ, ನಾವು ಯಾವುದೇ ರೀತಿ ಭೇದ ಭಾವ ಮಾಡೋದಿಲ್ಲ. ಯಾವುದೇ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಸರ್ಕಾರದಿಂದ ಅಲ್ವಾ. ಹಾಗಾಗಿ ಸರ್ಕಾರ ಅಂದರೆ ಯಾರು, ಇದೆಲ್ಲ ಕೂಡ ಅಷ್ಟೇ. ಎಲ್ಲ ಪ್ರಜೆಗಳು ಜನರು ಸರ್ಕಾರ ಅಂತ ನೀವು ತಿಳ್ಕೋಬೇಕು. ಯಾಕೆ ಈ ಸಮಿತಿಯನ್ನ ಮಾಡ್ತಾರೆ, ಶಾಲಾಭಿವೃದ್ಧಿ ಸಮಿತಿಯನ್ನ ಅಂದರೆ, ಒಂದು ಶಾಲಾ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಮಾಡೋದು. ತುಂಬ ಜನರು ಸದಸ್ಯರನ್ನ ಮಾಡಿರ್ತೀವಿ, ಯಾರು ಕೂಡ ಬರೋದಿಲ್ಲ ಸದಸ್ಯರು. ಶಾಲಾಭಿವೃದ್ಧಿ STMC ಮೀಟಿಂಗ್ ಅಂದರೆ ಸಾಕು, ಬರೋದೇ ಇಲ್ಲ, ತುಂಬ ಪ್ರೆಷರ್ ಆಗಬೇಕು, ಬನ್ನಿ ಮಾತಾಡಿ ಅಂತ ಹೇಳಿದ್ರು ಕೂಡ ಬರೋದಿಲ್ಲ. STMCನೇ ಬರಬೇಕು ಅಂತಿಲ್ಲ. ಮಕ್ಕಳನ್ನ ದಾಖಲಿಸಿರ್ತಕ್ಕಂತಹ ಎಲ್ಲ ಪೋಷಕರು ದಯಮಾಡಿ ಬರಬೇಕು. ತಮ್ಮ ಒಂದು ಮಕ್ಕಳ ಅಭಿವೃದ್ಧಿ ಏನಿದೆ ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಮುಕ್ತವಾದ ಅವಕಾಶ ಇದೆ ಶಾಲೆಯಲ್ಲಿ. ನೀವು ಅಂದ್ಕೊಂಡಿರ್ಬೋದು ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಟೀಚರ್ ಕೇಳಿರ್ತಾರೆ, ದಯಮಾಡಿ ಆ ಥರ ಅಂದ್ಕೊಳ್ಳೇಬೇಡಿ. ಇಲ್ಲಿ